ಇನ್ನಾದರೂ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅದನ್ನು ಚರ್ಚೆ ಮಾಡೋದನ್ನು ಬಿಡಬೇಕು. ಕಲ್ಯಾಣ ಕರ್ನಾಟಕ ಇವರ ಕುಟುಂಬ ಆಡಳಿತಕ್ಕೆ ಬಂದ ನಂತರ ಸುಮಾರು 60 ವರ್ಷಗಳಿಂದ ಇವ್ರದೇ ಕುಟುಂಬ ಕಲ್ಯಾಣ ಕರ್ನಾಟಕದಲ್ಲಿ ಜನಪ್ರತಿನಿಧಿಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದೆ? SLC PUCನಲ್ಲಿ ಯಾಕೆ ಇವತ್ತು ಅವರು ಲಾಸ್ಟ್ ರ್ಯಾಂಕಿಗೆ ಬರ್ತಾ ಇದ್ದಾರೆ? ತನ್ನ ಚಿತ್ತಾಪುರ ಕ್ಷೇತ್ರವೂ ಕೂಡ SLC ಮತ್ತು PUCನಲ್ಲಿ ಎಷ್ಟು ಫಲಿತಾಂಶವನ್ನು ಪಡ್ಕೊಂಡಿದೆ? ತಲಾ ಆದಾಯದಲ್ಲಿ ಎಷ್ಟು ಹಿಂದೆ ಉಳಿದಿದೆ? ಇವತ್ತು ಆರೋಗ್ಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದೆ ಉಳಿದಿದೆ? ಅಭಿವೃದ್ಧಿನಲ್ಲಿ ಕಲ್ಯಾಣ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಅವ್ರ ಕುಟುಂಬವೇ ಇವತ್ತು ಹೇಳಬೇಕು. ಅದರ ಮೂಲ ಶೋಧವನ್ನು ಮಾಡೋದನ್ನು ಬಿಟ್ಟು RSSನ್ನು ಶೋಧನೆ ಮಾಡುವಂಥದ್ದನ್ನು ನಿಲ್ಲಿಸಿದರೆ ನಿಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಕಲ್ಯಾಣ ಕರ್ನಾಟಕ ಉದ್ಧಾರ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಈ ಹಿಂದೆ ಮಿನಿಸ್ಟರ್ ಆಗಿದ್ದರು, ಒಂದು ಕಡೆಯಿಂದ ಟೀಕೆ ಮಾಡ್ತಾಯಿದ್ರು. ಈಗ ಗೃಹ ಸಚಿವರಾಗಿದ್ದಾರೆ. ಗೃಹ ಸಚಿವರು ಬಂದ ನಂತರ ಕೂಡ ಅವ್ರು ನೇರವಾಗಿ ಟಾರ್ಗೆಟ್ ಮಾಡ್ತಿರೋದು RSSನ. ಅಂದರೆ ಸಂಘಟನೆಯಲ್ಲಿದೆ, ರಿಜಿಸ್ಟ್ರೇಷನ್ ಎಲ್ಲಿದೆ, ಏನು ಸಾರ್ವಜನಿಕರ ದೇಣಿಗೆ ಎಷ್ಟಿದೆ, ಅದನ್ನೆಲ್ಲ ಲೆಕ್ಕ ಯಾಕೆ ನೀವು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ. ನೋಡಿ, ಸಂಘ ನಾವೆಲ್ಲರೂ RSSನವರು. ನಾವು ಕೈಯಿಂದ ಹಣ ಹಾಕಿ RSSನ್ನು ಚಟುವಟಿಕೆಯನ್ನು ಮಾಡ್ತಾ ಬಂದಂಥವ್ರು. ಇವರಿಗೆ ಬೇರೆ ಕೆಲಸಗಳು ಸುಮಾರಿದೆ, ಬರೀ RSSನ ಬಗ್ಗೆ ಮಾತ್ರ ಅಲ್ಲ ಅಂತ. ನಾನು ಅದಕ್ಕೆ ಹೇಳಿದ್ದು, ನೂರಾರು ಕೆಲಸಗಳನ್ನು ಇರುವಂಥ ಸಂದರ್ಭದಲ್ಲಿ RSSನ ಬಗ್ಗೆ ಬಿದ್ದಿದ್ದೀರಿ, ತೊಂದರೆ ಇಲ್ಲ. ಕಾಂಗ್ರೆಸ್ ಯಾವತ್ತು ಅಧಿಕಾರದಲ್ಲಿ ಬಂದಿದ್ದೀವೋ ಇಂಥ ಮಾನಸಿಕತೆ ಇರುವಂಥವ್ರನ್ನ ಎದುರಿಸ್ಕೊಂಡೇ RSS 100 ವರ್ಷಗಳನ್ನು ಕಳೆದಿದ್ದು. ನೆಹರೂನೇ ಹೇಳಿದರು, ನಾನು RSSನ್ನು ಒಂದು ಭಗವಧ್ವಜವನ್ನು ಲೈಟ್ ಕಂಬಕ್ಕೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ. ಇಂಥ ಮಾನಸಿಕತೆಯನ್ನು ಮೀರಿ RSS ಇವತ್ತು ಬೆಳೆದು ಬಂದಿದೆ. ಹಾಗಾಗಿ ಯಾರೋ ಪ್ರಿಯಾಂಕ ಖರ್ಗೆ ಹೇಳಿದ ತಕ್ಷಣ RSS ಏನೋ ತುಂಬ ವಿಚಲಿತ ಆಗಿಬಿಡುತ್ತೆ, RSSನ ಸ್ವಯಂ ಸೇವಕರನ್ನು ಆಗಿಬಿಡ್ತಾರೆ ಅಂತ ಅನ್ಕೊಳ್ಳೋದು ಬೇಡ. ಇದರಿಂದ ಇನ್ನಷ್ಟು ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಸರ್ಸಂಘ ಚಾಲಕರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ಗ್ರಾಮೀಣಾಭಿವೃದ್ಧಿಯನ್ನು ಕಳೆದ 3 ವರ್ಷಗಳಲ್ಲಿ ಹೆಂಗೆ ಹಳ್ಳ ಹಿಡಿಸಿದ್ರೋ ಅದೇ ರೀತಿ ಗೃಹ ಇಲಾಖೆಯನ್ನು ಹಳ್ಳ ಹಿಡಿಸಬೇಡಿ. ಗೃಹ ಇಲಾಖೆ ಈಗಾಗಲೇ ಹಳ್ಳ ಹಿಡಿದಿದೆ, ಇನ್ನಷ್ಟು ಹಳ್ಳ ಹಿಡಿದಂತೆ ಈ ಇಲಾಖೆಯನ್ನು ಚೆನ್ನಾಗಿ ನಿರ್ವಹಣೆ ಮಾಡಿ ಅಂತೇಳಿ ನಿಮಗೆ ಶುಭ ಹಾರೈಸ್ತೇನೆ. ಸರ್, ಮುಖ್ಯಮಂತ್ರಿ ಪಾತ್ರ ಕೂಡ ಅಷ್ಟೇ ಇದೆ. ಈಗಾದರೂ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ, ಇನ್ನೂ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಿಲ್ಲ. ಈ ನಡುವೆ ಎಷ್ಟು ಗೊಂದಲ ಶುರುವಾಯಿತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಬಿಟ್ಟು ಕೇವಲ RSS ಮಾತ್ರ ಪ್ರಿಯಾಂಕ ಖರ್ಗೆ ಟಾರ್ಗೆಟ್ ಮಾಡ್ತಾರೆ. ನಾನು ಅದನ್ನೇ ಹೇಳಿದ್ದು, ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆನ 3 ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲ ಮಾಡಿ ಗ್ರಾಮೀಣಾಭಿವೃದ್ಧಿ ಎನ್ನುವಂಥದ್ದನ್ನು ಸರಿಪಡಿಸಲಾಗದಷ್ಟು ದುಸ್ಥಿತಿಗೆ ನೀವು ತಂದಾಗಿದೆ. ಗೃಹ ಇಲಾಖೆಯನ್ನು ಕೂಡ ಅದೇ ಹಾದಿನಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಮಂತ್ರಿಮಂಡಲದ ಪೂರ್ಣ ರಚನೆ ಆಗಬೇಕು, ಈ ತಿಂಗಳಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಅವ್ರ ಪಾರ್ಟಿಗೆ ಬಿಟ್ಟಿದ್ದದು. ಆದರೆ ಒಟ್ಟಾರೆ ಗೃಹ ಇಲಾಖೆ ಕಾನೂನು ಮೀರಿ ಪರಿಸ್ಥಿತಿ ಹದಗೆಟ್ಟು ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಕೂತು ತಮ್ಮ ಆದ್ಯತೆ ಯಾವುದು ಅನ್ನೋದನ್ನು ಸ್ಪಷ್ಟೆ ಮಾಡಿ. ಸರ್ಕಾರಕ್ಕೆ ಆದ್ಯತೆ RSS ಅಂತ ಅಂದ್ಕೊಂಡ್ರೆ ನಾವು ಅದನ್ನು ಎದುರಿಸೋಣ, ಏನು ತೊಂದರೆ ಇಲ್ಲ. ಸರ್ಕಾರದ ಆದ್ಯತೆ ಯಾವುದು, ಗೃಹ ಇಲಾಖೆಗೆ ಸರ್ಕಾರದ ಆದ್ಯತೆ ಯಾವುದು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಇಡೀ ಮಂತ್ರಿಮಂಡಲ ಸ್ಪಷ್ಟ ಮಾಡಲಿ. RSS ಆದ್ಯತೆ ಅಂತಾದರೆ 28 ಚುನಾವಣೆಯಲ್ಲಿ ನಾವು ನೋಡೋಣ, ನಾವು ಯೋಚನೆ ಮಾಡ್ತೇವೆ. ಸರ್, ಈ ಪ್ರಿಯಾಂಕ ಖರ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರ ಇರುತ್ತೆ ಸರ್? ಇದು ವಿ ಸುನಿಲ್ಕುಮಾರ್ ಮತ್ತು ಏನು ಪ್ರಿಯಾಂಕ ಖರ್ಗೆ ಇದ್ದಾರೆ, ಪ್ರಿಯಾಂಕ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. RSS ಮುಖ್ಯನ ಅಥವಾ ರಾಜ್ಯದ ಅಭಿವೃದ್ಧಿ ಮುಖ್ಯನ ಪ್ರಶ್ನೆಯನ್ನು ಕೂಡ ಸುನಿಲ್ಕುಮಾರ್ ಮಾಡಿದ್ದಾರೆ.